ಸಾಮಾನ್ಯವಾಗಿ ಕೆಲವರೆಲ್ಲ ಹೇಳುದುಂಟು, ನೃಪಕುಲಾಂಬುದಿ ಚಂದ್ರ, ಇನಕುಲಾಂಬುದಿ ಚಂದ್ರ, ಶಶಿಕುಲಾಂಬುದಿ ಚಂದ್ರ, ಹೀಗೆ ಚಂದ್ರ ಉದಿಸಿ ಬರುವಾಗ ಹೇಗೆ ಸಾಗರದಲ್ಲಿ ಭರತ ಬರ್ತದೆಯೋ ಹಾಗೆ ಒಬ್ಬ ಖ್ಯಾತಿವೆತ್ತಂತ ರಾಜ ಬಂದ್ರೆ ವಂಶ ಎನ್ನುವ ಸಾಗರದಲ್ಲಿ ಭರತ ಬರ್ತದೆ. ಉಳಿದ ಕಡೆಯಲ್ಲಿ ಚಂದ್ರ ಬಂದ್ರೆ ಸಾಗರದಲ್ಲಿ ಭರತ ಬರುವುದು. ಚಂದ್ರವಂಶದಲ್ಲಿ ವರ್ತಮಾನದಲ್ಲಿರುವ ಹೇಳಿಕೆ ಹೇಗೆ ಅಂದ್ರೆ, ಭರತ ಬಂದ ಮೇಲೆ ಲೋಕಕ್ಕೆಲ್ಲ ಬೆಳದಿಂಗಳನ್ನು ಕೊಡುವಂತ ಚಂದ್ರನ ಉದಯವಾಯಿತು ಎನ್ನುವಷ್ಟು ದೊಡ್ಡ ಖ್ಯಾತಿಯನ್ನು ಪಡೆದವ ಇವ. ಸರ್ವದಮನ ನಾಮಕನಾಗಿದ್ದವ ಭರತನಾದೆ. ಹುಟ್ಟಿದಂತ ಜೀವನೊಬ್ಬ ಗರ್ಭಾವಾಸ, ಬಾಲ್ಯ, ಕೌಮಾರ್ಯ, ಯೌವನ ಇದನ್ನೆಲ್ಲ ಹಂತ ಹಂತವಾಗಿ ದಾಟಿ ಹೋಗಬೇಕು. ಬಾಲ್ಯದಲ್ಲೇ ಕಥೆಯಾದವರಿದ್ದಾರೆ ಧ್ರುವನಂತವರು, ಕೌಮಾರ್ಯದಲ್ಲಿ ಕಥೆಯಾದವರಿದ್ದಾರೆ, ಬದುಕಿನಲ್ಲಿ ಭಗೀರಥನಂತವರು ಕಥೆಯಾದವರಿದ್ದಾರೆ, ಕೆಲವರು ದದೀಚಿ ಅಂತವರು ಸಾಯುವಾಗ ಕಥೆಯಾಗಿದ್ದಾರೆ. ನಮ್ಮದು ಹುಟ್ಟಿನಿಂದ ಹಿಡಿದು ಈಗ ಯೌವನದವರೆಗೂ ಕಥೆಯು ನಮ್ಮ ಹುಟ್ಟಿನ ಹಿನ್ನೆಲೆಯೇ ದೊಡ್ಡ ಕಥೆ. ಶಕುಂತಲಾ ಪರಿಣಯ ಅಂತ ಹೇಳಿದ್ರೆ ಸುಲಭದಲ್ಲಿ ಮುಗಿಯುವ ವಿಷಯವಾಗಿ ವಿಶ್ವಾಮಿತ್ರ ಮೇನಕೆಯರ ದಾಂಪತ್ಯ ಜೀವನದ ಮೂಲಕ ಹುಟ್ಟಿಕೊಂಡಂತಹ ಹೆಣ್ಣು ಮಗಳನ್ನು ಸ್ವರ್ಗವಾಸಿಯಾದಂತಹ ಮೇನಕೆ ಬಿಟ್ಟು ಹೋದಳು. ಋಷಿವರ್ಯನಾದಂತಹ ವಿಶ್ವಾಮಿತ್ರ ತಪಸ್ಸಿಗೆ ಬೇಕಾಗಿ ಕೊಂಡು ಹೋಗದೆ ಇರುವಂತಹ ಕಾರಣ ಮುಂದೊಡ್ಡಿ ಬಂತು. ಆಗ ಆ ಮಗುವನ್ನು ರಕ್ಷಿಸಿದ್ದು ಶಕುಂತ ಪಕ್ಷಿಗಳಂತೆ ಎರಡು. ಅದನ್ನು ಕಂಡಂತ ಕಣ್ವ ಮಹರ್ಷಿಗಳು ಅವಳಿಗೆ ಶಕುಂತಲ ಎನ್ನುವುದಾಗಿ ಹೆಸರನ್ನಿಟ್ಟು ಆಶ್ರಮದಲ್ಲಿ ಬೆಳೆಸಿ ಅವಳು ಯೌವನಕ್ಕೆ ಬರುವಾಗ ಅದೇ ಸಮಯದಲ್ಲಿ ಚಂದ್ರವಂಶದ ದೊರೆಯಾದಂತಹ ದುಷ್ಯಂತ ಭೂಪತಿ ವನಕ್ಕಾಗಿ ಬೇಟೆಗೆ ಹೋದಾಗ ಅವರಲ್ಲಿ ಆದಂತಹ ಪ್ರಣಯದ ಪರಿಣಾಮವಾಗಿ ನಡೆದಂತಹ ಗಾಂಧರ್ವ ವಿವಾಹ, ಆ ಮೂಲಕ ಗರ್ಭಿಣಿಯಾದಂತೆ ಶಕುಂತಲಾದಿ ಭರವಸೆಯನ್ನು ಕೊಟ್ಟು ದುಷ್ಯಂತ ಭೂಪತಿ ಬಂದ. ಆ ಮೂಲಕ ಒಂದೆರಡು ತಿಂಗಳಲ್ಲ, 9 ತಿಂಗಳಲ್ಲ, ನಾನು ಅದೇ ಹೇಳಿದ್ದು ಗರ್ಭಾವಾಸದಲ್ಲಿ ಕಥೆ ಆದದ್ದು ಅಂದ್ರೆ 3 ವರ್ಷ ಶಕುಂತಲೆಯ ಗರ್ಭದಲ್ಲಿದ್ದು ಮತ್ತೆ ಹುಟ್ಟನ್ನು ಕಂಡವನ. ಹುಟ್ಟನ್ನು ಕಂಡ ಮೇಲೆ ಬಾಲ್ಯದಲ್ಲಿ ಉಳಿದ ಮಕ್ಕಳಾಗಿ ಚೆಂಡಿಯಲ್ಲಿ ಉಂಟು, ಕೋಲಿಯಲ್ಲಿ ಉಂಟು ಅಂತ ಹುಡುಕಿದ್ದಲ್ಲ ನಾನು. ನನ್ನ ಆಟ ಸಿಂಹದ ಹಲ್ಲಿ ಎಷ್ಟು ಉಂಟು ಎನ್ನುವುದಾಗಿ, ಶಾರ್ದೂಲರ ಉಗುರಿನ ಹರಿತ ಎಷ್ಟು ಉಂಟು ಎನ್ನುವುದಾಗಿ, ಸಿಂಹ ಶಾರ್ದೂಲ ಹುಲಿಗಳೊಂದಿಗೆ ಹೋರಾಟ ಮಾಡಿದ ಕಾರಣ, ಅವುಗಳನ್ನು ನಿಯಂತ್ರಿಸಿದ ಕಾರಣ ಸರ್ವದಮನ ಎನ್ನುವುದಾಗಿ ಹೆಸರನ್ನು ಪಡೆದವ. ಎಂಥದ್ದನ್ನಾದರೂ ದಮಿಸುವಂತಹ ಶಕ್ತಿ ಇರುವವ. ಸಾಮ್ರಾಟರು ಯಾರು? ಸಂಪತ್ತಿನಿಂದ ಮರುತ್ತ, ದಿಗ್ವಿಜಯದಿಂದ ಯವನಾಶ್ವ, ಪ್ರಯತ್ನದಿಂದ ಭಗೀರಥ, ಯಜ್ಞಯಾಗಾದಿಗಳಿಂದ ಕಾರ್ತವೀರ್ಯ, ದಾನ ಧರ್ಮದಿಂದ ಭರತ. ಪಂಚ ಸಾಮ್ರಾಟರಲ್ಲಿ ಒಬ್ಬನಾಗಿ ಮೆರೆಯುತ್ತಾ ಇದ್ದೇನೆ. ಚಂದ್ರವಂಶಕ್ಕೆ ಇದಕ್ಕಿದ್ದ ದೊಡ್ಡ ಭರತ ಬೇಕೆ? ಚಂದ್ರವಂಶದ ಈಗ ಕುಲದ ಹೆಸರೇ ಬದಲಾಗಿದೆ. ನನಗೆ 3 ಮಂದಿ ಮಡದಿಯರು, ಅದರಲ್ಲಿ 9 ಮಕ್ಕಳನ್ನು ಪಡೆದು ರೂಪಗುಣದಲ್ಲಿ ನನ್ನ ಹೋಲಿಕೆ ಇಲ್ಲ ಅಂತ ಎಲ್ಲರನ್ನು ಕೊಂದರು. ಆ ನಂತರ ಪುತ್ರ ಸಂತಾನಕ್ಕೆ ಬೇಕಾಗಿ ಮರುಸ್ತೋಮವನ್ನು ಮಾಡಿ ಬೃಹಸ್ಪತಿ ಹಾಗೂ ಮಮತೆಯಲ್ಲಿ ಹುಟ್ಟಿದಂತಹ ಭರದ್ವಾಜ ಎನ್ನುವಂತ ಮಗುವನ್ನು ದೇವತೆಗಳು ಸಲಹುತ್ತಾ ಇದ್ದವರನ್ನು ನನಗೆ ದಾನ ರೂಪವಾಗಿ ಕೊಟ್ಟರು. ಅವನಿಗೆ ಭೂಮನ್ಯು ಎನ್ನುವುದಾಗಿ ಹೆಸರನ್ನಿರಿಸಿ ಸಾಕಿ ಸಲಹುತ್ತಾ ಇದ್ದೇನೆ. 5 ಮಂದಿ ಹೆಣ್ಣು ಮಕ್ಕಳು. ಪ್ರಪಂಚದಲ್ಲಿ ಇನ್ನು ಮುಂದೆ ಚಂದ್ರವಂಶಕ್ಕೆ ಭರತ ಕುಲ ಅಂತ ಹೆಸರು. ಎಲ್ಲಿ ಕವಿಗಳಿಗೆ, ವಿದ್ವಾಂಸರಿಗೆ, ವಿಜ್ಞಾನಿಗಳಿಗೆ, ವಿಖ್ಯಾತರಿಗೆ ಎಲ್ಲರಿಗೂ ಮನ್ನಣೆ ಇದ್ದು, ಒಂದು ಹರಿದಾಡುವ ಹಾರಿಗಾದ್ರೂ ದೇವರ ಸ್ಥಾನ ಕೊಟ್ಟು, ನಡೆದಾಡುವಂತಹ ಗೋವಿನಲ್ಲಿ ಆದರೂ 33 ದೇವತೆಗಳನ್ನು ಕಂಡು ಯಾರು ಭಾವುಕರಾಗಿ ವ್ಯವಹಾರ ಮಾಡ್ತಾರೋ ಅಂತ ಸಂಸ್ಕೃತಿ ಇರುವ ಆ ಸ್ಥಾನಕ್ಕೆ ಭಾರತ ಎನ್ನುವುದಾಗಿ ಲೋಕಕ್ಕೆಲ್ಲ ಭಾರತ ತಾಯಿ. ಭಾರತಕ್ಕೆ ತಂದೆ ಯಾರು? ಭಾರತ. Oh
ಮುಖ ನಿನ್ನದು. ನನಗೂ ನಿನ್ನದು ಹೊಸ ಮುಖದ ಅಂದ್ರೆ ನಾನು. ಹಾ 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 ಹಾ. ರುಕ್ಮ ಅಂದ್ರೆ ಚಿನ್ನ ಅಂತ ಅರ್ಥ. ಹೌದಪ್ಪ. ಚಿನ್ನದ ಹಾಗೆ ಗುಣವನ್ನು ಹೊಂದಿದ ಅಂಗವನ್ನು ಹೊಂದಿದ ನಮ್ಮಪ್ಪ ರುಕ್ಮಾಂಗದ ಹಾ. ಧರ್ಮವೇ ನನ್ನ ಮಗನಾಗಿ ಹುಟ್ಟಿ ಬಂದಿದೆ ಅನ್ನುವಂತಹ ವಿಷಯವನ್ನು ತಿಳಿದು ಹಾ. ಇವ ಧರ್ಮವಂತನಾಗಬೇಕನ್ನುವಂತ ಅಪೇಕ್ಷೆಯನ್ನು ಹೊಂದಿ ಹಾ. ಆ ಮೂಲಕವಾಗಿ ಹುಟ್ಟಿದ ನನಗೆ ಧರ್ಮವೇ ಅಂಗವಾದ ಕಾರಣ ಧರ್ಮ ಅಂಗದ. ಅದಕ್ಕಿಂತಲೂ ಹೆಚ್ಚಾಗಿ ಅಂಗದ ಅಂದ್ರೆ ಆಭರಣ ಅಂತ ಅರ್ಥ ಉಂಟು. ಹೌದೌದು. ಧರ್ಮವೇ ಆಭರಣವಾಗಿ ಉಳ್ಳವರು. ಉಳ್ಳವ. ಸರಿ. ಅಂತಹ ತಂದೆ ತಾಯಿಗಳ ಪ್ರೀತಿಯ ಮಗ ನಾನು. ಹಾ. ವಿದ್ಯೆಯನ್ನೆಲ್ಲ ಅಭ್ಯಾಸ ಮಾಡಿದೆ. ಸರಿ. ಆ ಬಳಿಕ ಹಾ. ಸಿಂಹಾಸನಾರೋಹಣ ಮಾಡಬೇಕು ಅಂತ ಅಪ್ಪಯ್ಯ ಹೇಳಿದಾಗ ಹಾ. ಒಂದು ಅಪೇಕ್ಷೆಯನ್ನು ಮುಂದಿಟ್ಟೆ. ಏನದು? ಕೇವಲ ನೀವು ಮಾಡಿದಂತಹ ಸಾಧನೆಯ ಮೂಲಕವಾಗಿ ನೀವು ಗಳಿಸಿದಂತಹ ಪೀಠದಲ್ಲಿ ಕುಳಿತುಕೊಳ್ಳುವುದಲ್ಲ. ಹಾ. ಆ ಪೀಠದಲ್ಲಿ ಕುಳಿತುಕೊಳ್ಳಬೇಕು ಅಂತಾದ್ರೆ ಆ ವ್ಯಕ್ತಿಗೆ ಒಂದು ಅರ್ಹತೆ ಬೇಕು, ಹಾ. ಯೋಗ್ಯತೆ ಬೇಕು. ಹಾ. ಪರಂಪರೆಯಿಂದ ಬಂದದ್ದು ನನ್ನಪ್ಪ ಕೂತಿದ್ದಾನೆ ಎಂಬ ಕಾರಣಕ್ಕೆ ನಾನು ಹೋಗಿ ಕೂತ್ಕೊಳ್ಳುವುದಲ್ಲ. ಹಾ. ಆ ಜಾಗಕ್ಕೆ ಬರಬೇಕು ಅಂತಾದ್ರೆ ಅಂತಹ ಒಂದು ವ್ಯಕ್ತಿಯಲ್ಲಿ ಯೋಗ್ಯತೆಯೂ ಬೇಕು. ಹಾಗೆ ಯಜ್ಞ ಮಾಡ್ಲಿಕ್ಕೆ ಹೊರಟಿಯಾ? ಅಲ್ಲಪ್ಪ, ಅದೇ. ಯಜ್ಞವೇ. ಹಾ. ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ಒಬ್ಬ ವ್ಯಕ್ತಿಗೆ ಯಜ್ಞವಾಗಿ ಉಳಿಯುತ್ತದೆ. ಆ ಸಮರ್ಪಣಾ ಭಾವ ಇದ್ರೆ ಜೀವನವೇ ಯಜ್ಞ ಅಲ್ವಾ? ಹೌದು. ಹಾಗಾಗಿ ಹಾ. ಅಂತಹ ಒಂದು ಧರ್ಮಯುಕ್ತವಾದ ಕಾರ್ಯವನ್ನು ಮಾಡುವುದಕ್ಕೆ ಹೊರಟವನು ಹಾ. ದಿಗ್ವಿಜಯ ಮಾಡಬೇಕು, ಹಾ. ಎಲ್ಲವರನ್ನು ಗೆಲ್ಲಬೇಕು. ಈಗ ಗೊತ್ತಾಯ್ತು ನನಗೆ. ನಾನು ತುಂಬಾ ದಿಗ್ವಿಜಯ ಮಾಡಿದ್ದೇನೆ ಅಂತ ನಿನಗೆ ಎಲ್ಲಿಯೋ ಬಂದಿದೆ ಮಾಹಿತಿ. ಈಗ ದಿಗ್ವಿಜಯಕ್ಕೆ ಹೊರಡಬೇಕಾದ್ರೆ ಹೇಗೆಲ್ಲ ಆಗಬೇಕು ಅಂತ ಅಧ್ಯಯನಕ್ಕೆ ಬಂದದ್ದು ಇಲ್ಲಿಗೆ. ಅಧ್ಯಯನಕ್ಕೆ ಬಂದದ್ದೇ ಅಲ್ಲ. ಅಧ್ಯಯನ ನಿನ್ನ ಬಳಿಯಲ್ಲಿ ಯಾಕೆ ಮಾಡುದು? ಇಲ್ಲಿಗೆ ಬರಬೇಕು ಅಂತಾದ್ರೆ ಯಾವ ಅಧ್ಯಯನ ಎಲ್ಲ ಬೇಕು ಅದನ್ನೆಲ್ಲ ಪಡ್ಕೊಂಡೇ ಬಂದದ್ದು. ಅಲ್ಲ ಅಲ್ಲ, ಯಾಕೆಂದ್ರೆ ಒಬ್ಬೊಬ್ಬರೆಲ್ಲ ಮೂರು ಮಂದಿ ಗುರುಗಳಿದ್ದಾರೆ, ನಮಗೆ ಗೊತ್ತಾಯ್ತು. ಅದು ಕಷ್ಟವು. ಅಲ್ಲ, ಹಾಗಾದ್ರೆ ಅದು ಕಷ್ಟ ಯಾಕೆ ಗೊತ್ತುಂಟ? ಅಲ್ಲ, ಎಲ್ಲರಂತಲ್ಲ, ಹೆಚ್ಚಿನ ಕಡೆಯಲ್ಲಿ ಆಗುವುದು. ಎರಡನೇ ಗುರುವಿನಲ್ಲಿ ಹೋಗುವಾಗ ಮೊದಲು ಹೇಳುದು ಅದೇ, ಮೊದಲಿನ ಗುರು ಕಲಿಸಿದ್ದು ಸರಿ ಇಲ್ಲ. ಅದೇ ಅದು ಎಲ್ಲವರನ್ನು ನಿನ್ನ ಸಾಲಿಗೆ ಸೇರಿಸಬೇಡ. ನಾನು ಲೋಕದ ಗುರುವಿದ್ಯೆಯನ್ನು ಮಾಡುವ ಶಿಷ್ಯ ಅಲ್ಲ. ಗುರು ನಿಂದ ಅಲ್ವೋದು. ಮತ್ತೆ ಅದು ಅವ ಕಲಿಸಿದ್ದು ಸರಿ ಇಲ್ಲ, ಅದು ಸರಿ ಪಾರಂಪರಿಕವಾಗಿಲ್ಲ, ಇದು ಹೀಗೆ ಅಂತ ಹೇಳು. ಮೂರನೇವನಲ್ಲಿ ಹೋಗುವ ಇಬ್ಬರದ್ದು ಸರಿ ಇಲ್ಲ ಅಂತ ಮೂರನೇವ ಹೇಳು. ಅದು ಲೋಕದ ಕ್ರಮ. ಯಾಕೆ ಗೊತ್ತುಂಟಾ? ಒಬ್ಬನ ದಾರಿ ಮತ್ತೊಬ್ಬನದ್ದಲ್ಲ, ಅದು ಸರಿ ಇಲ್ಲ ಅಂತ ಯಾಕೆ? ಲೋಕವೋ ಭಿನ್ನ ರುಚಿ. ನಾನು ಹೇಳಿದಲ್ವಾ, ವಸಿಷ್ಠರು ಹೇಳಿದನ್ನು ವಿಶ್ವಾಮಿತ್ರರು ಒಪ್ಪುದಿಲ್ಲ, ವಿಶ್ವಾಮಿತ್ರರು ಹೇಳಿದನ್ನು ವಸಿಷ್ಠರು ಒಪ್ಪುದಿಲ್ಲ. ಲೋಕವನ್ನು ಮೆಚ್ಚಿಸಲಿಕ್ಕೆ ಹೊರಡುವಾಗ ನಮ್ಮಂತರ್ಯಕ್ಕೆ ಸರಿ ಅಂತ ಆಗಬೇಕು. ಲೋಕದವರು ಒಳ್ಳೆದು ಹೇಳ್ತಾರೆ ಅಂತ ನಾವು ಮಾಡೋದಕ್ಕೆ ಹೋಗುದಲ್ಲ, ಅಧ್ಯಯನಕ್ಕಾಗಿ ಬಂದದ್ದಲ್ಲ. ಹಾಗಂತ ಒಂದು ರೀತಿಯ ಅಧ್ಯಯನವೇ. ಯಾಕೆ? ಪೀಠದಲ್ಲಿ ಏರುವವರಿಗೆ ಕೇವಲ ಸ್ವಾನುಭವವು ಬೇಕಾಗುತ್ತದೆ, ಲೋಕಾನುಭವವು ಬೇಕಾಗುತ್ತದೆ. ಎಲ್ಲವರನ್ನು ಗೆಲ್ಲಬೇಕನ್ನುವಂತ ಆಕಾಂಕ್ಷೆ. ಯಾವ ರೀತಿ ಗೆಲ್ಲಬೇಕು? ಯುದ್ಧ ಮಾಡಿ ಹೊಡೆದು ಕೊಂದು ಮತ್ತೊಬ್ಬರನ್ನು ಗೆಲ್ಲುವುದಲ್ಲ, ಮತ್ತೊಬ್ಬರ ಮನಸ್ಸನ್ನು ಗೆಲ್ಲಬೇಕು. ಅವರ ಧರ್ಮ ಸಿಂಹಾಸನ ಅನ್ನುವಂತ ಹೃದಯದಲ್ಲಿ ನನ್ನ ಸಿಂಹಾಸನವನ್ನು ಏರಬೇಕು. ಹಾಗಂತ ಯುದ್ಧವೇ ಅನಿವಾರ್ಯವಾದ್ರೆ ಪರಾಕ್ರಮದಿಂದ ಅಂತವರನ್ನು ಬಗ್ಗುಬಡಿಯಬೇಕು. ಯಾರು ಅಹಂಕಾರಗಳಾಗಿದ್ದಾರೋ ಅವರನ್ನು ಬಗ್ಗುಬಡಿದು ಧರ್ಮಾಂಗದ ಯೋಗ್ಯತೆ ಏನು ಅನ್ನುವುದು ಲೋಕಮುಖಕ್ಕೆ ತಿಳಿಯಬೇಕನ್ನುವ ಉದ್ದೇಶಕ್ಕಾಗಿ ಚೈತ್ರ ಯಾತ್ರೆಗೆ ಬಂದಂತಹ ದ್ಯುಮಾನಿ ಕುಲ ಸಂಜಾತ ರುಕ್ಮಾಂಗದ ಭೂಪತಿಯ ಧರ್ಮಾಂಗದ ಅಂದ್ರೆ ನಾನೇ ಎಲ್ಲವರನ್ನು ಗೆದ್ದು ಈಗ ಇಲ್ಲಿಗೆ ಬಂದಿದ್ದೇನೆ. ಈಗ ನೀನು ಕಿರೀಟ ಇಡುವುದಕ್ಕೆ ಬೇಕಾದ ಅರ್ಹತೆಯನ್ನು ಸಂಪಾದನೆ ಮಾಡುವುದಕ್ಕೆ ಹೊರಟರು. ಕಿರೀಟವೇ ಅಲ್ಲ ಅಂದ್ರೆ ಪೀಠದಲ್ಲಿ ಕುಳಿತುಕೊಳ್ಳುವುದು. ಅದು ಪೀಠದಲ್ಲಿ ಅಂದ್ರೆ ಒಂದು ರಾಜ ಕಿರೀಟ ಬಿಡುವ. ನಿನ್ನ ತಲೆಯ ಮೇಲಿರುವ ರಾಜ ಕಿರೀಟ, ನನಗೂ ನಿನಗೂ ಇರುವ ವ್ಯತ್ಯಾಸ ಹೇಳುದು ನಾನು. ನಿನ್ನ ತಲೆಯ ಮೇಲಲ್ವ ರಾಜ ಕಿರೀಟ ಇರುವುದು, ನನ್ನ ಪಾದದಲ್ಲಿರುವುದು ಉಳಿದ ರಾಜರ ಕಿರೀಟ. ಕೇವಲ ತಂದೆಯಿಂದ ಬಂದಂತಹ ಪರಂಪರೆಯ ಕಿರೀಟ ಅಲ್ಲ ಬೇಕಾದ್ದು, ಅರ್ಹತೆಯನ್ನು ಸಂಪಾದಿಸಿದ ಮೇಲೆ ಬೇಕು. ನನಗೂ ನಿನಗೂ ಇರುವ ವ್ಯತ್ಯಾಸ ಅದು. ಯಾವ ಕಿರೀಟ ಇಡುವ ಅರ್ಹತೆ ಅಂತ ನೀನು ಹೇಳಿದ್ಯೋ ಅದು ನನ್ನ ಪಾದದ ಬುಡದಲ್ಲಿ ಉಂಟು. ಇಡೀ ಅಖಂಡಾರ್ಯಾವರ್ತದ ಪ್ರತಿಯೊಬ್ಬ ರಾಜನು ಅವರ ಮುಕುಟವನ್ನು ತಗ್ಗಿಸುವುದು ಭರತನ ಪಾದಕ್ಕೆ.
ಇದು ಪಾದ ಪಂಕಜವಾಗಿ ಹೋಗಿದೆ. ಅಂದ್ರೆ ಅವರೆಲ್ಲ ತಾಗಿಸಿ ಅಥವಾ ಅವರೆಲ್ಲ ನನ್ನ ಪಾದ ಎನ್ನುವ ಕಮಲದ ಮಕರಂದವನ್ನು ಹೀರಿ ದುಂಬಿಗಳಾದ ಕಾರಣ ಇದು ಪಂಕಜವಾಗಿ ಹೋಗಿದೆ. ಒಂದು ಹಾಗೆ ಇನ್ನೊಂದು ಹುಟ್ಟಿನಲ್ಲ ಉಂಟು. ನಾನು ಹುಟ್ಟುವಾಗಲೇ ಹಸ್ತದಲ್ಲಿ ಚಕ್ರ, ಪಾದದಲ್ಲಿ ಕಮಲ, ಎರಡನ್ನು ಜನ್ಮಜಾತವಾಗಿ ಪಡೆದುಕೊಂಡೇ ಹುಟ್ಟಿದವ. ಹಾಗಾಗಿ ಅಲ್ಲ, ನಾನು ಹುಟ್ಟುವಾಗಲೇ ಹರಿಯಾಂಶ ಸಂಪೂತ ಅಂತ ಹೇಳಿದವರು ಇದ್ದಾರೆ. ಬಿಡು, ನಾನು ಹುಟ್ಟುವ ಮೊದಲು ಗಾಂಧರ್ವ ವಿವಾಹದ ಮೂಲಕ ನನ್ನ ತಾಯಿ ಗರ್ಭಿಣಿಯಾದ ವೇಳೆಯಲ್ಲಿ ಸ್ತ್ರೀ ಸಹಜವಾದ ನಾಚಿಕೆಯಿಂದ ಕಣ್ವ ಮಹರ್ಷಿಗಳನ್ನು ಕಾಣುವುದಕ್ಕೆ ಹಿಂದೇಟು ಹಾಕಿದಳಂತೆ. ಹಾಗೆ ಹೇಳಿದ್ರಂತೆ ಕಣ್ವ ಮಹರ್ಷಿಗಳು, ನೀನು ಹಿಂದೇಟು ಹಾಕಬೇಕಾದಿಲ್ಲ, ನಿಮ್ಮ ಸಮಾಗಮದಿಂದ ಆದಂತಹ ಗರ್ಭದಲ್ಲಿ ಹುಟ್ಟುವ ಮಗ ಪ್ರಪಂಚವನ್ನೇ ಗೆಲ್ಲುವಂತ ಅಖಂಡ ಭೂಮಂಡಲದ ಚಕ್ರವರ್ತಿ ಆಗ್ತಾನೆ. ಕಣ್ವ ಮಹರ್ಷಿಗಳಂತ ತ್ರಿಕಾಲಜ್ಞಾನಿಗಳು ಹೇಳಿದ್ದು. ನೀನೊಂದು ಮಾತಿನ ಮಧ್ಯೆ ಮಾತು ಹೇಳಿದ್ದಿ, ಮನಸ್ಸನ್ನು ಬೆಚ್ಚಿಸುವುದಲ್ಲ, ಮನಸ್ಸನ್ನು ಮೆಚ್ಚಿಸು. ನಾನು ಚಕ್ರವರ್ತಿ ಆದದ್ದು ಹಾಗೆ. ಚಕ್ರವರ್ತಿ ಬೇರೆ, ಸಾಮ್ರಾಟ ಬೇರೆ. ಒಂದೇ ಕಾಲದಲ್ಲಿ ಇಬ್ಬರು ಚಕ್ರವರ್ತಿಗಳಿರಬಹುದು, ಒಂದೇ ಕಾಲದಲ್ಲಿ ಇಬ್ಬರು ಸಾಮ್ರಾಟರಿರುವುದಕ್ಕಿಲ್ಲ. ಯಾಕೆ? ಇಕ್ಷ್ವಾಕು ಚಕ್ರವರ್ತಿ ಆಗಿರುವಾಗಲೇ ಈ ಕಡೆಯಿಂದ ಪುರೂರವನು ಚಕ್ರವರ್ತಿ ಆಗಿದ್ದ. ಸಾಮ್ರಾಟನ ಹಾಗೆ ಮತ್ತೊಬ್ಬರ ತಲೆ ಬಡಿದಲ್ಲ. ನಾನು ದಿಗ್ವಿಜಯ ಮಾಡಲಿಲ್ವಾ? ಮಾಡಿದ್ದೇನೆ. ಯಾರನ್ನು? ಶಕರನ್ನು, ಯವನರನ್ನು, ಮಾಳರನ್ನು, ಆಂಧ್ರಾಜ್ಯರನ್ನು, ಬ್ರಾಹ್ಮಣ ವಿದ್ರೋಹಿಗಳನ್ನು ಪಡೆದಿದ್ದೇನೆ. ಮತ್ತೆಲ್ಲ ಕಡೆ ನಾನು ದಿಗ್ವಿಜಯ ಮಾಡಿದ್ದು ಹೇಗೆ ಗೊತ್ತುಂಟಾ? ಇನ್ನ ಹಾಗೆ ಬಿಲ್ಲುಬಾಣ ಹಿಡಿದುಕೊಂಡು ಬಂದು ದಿಗ್ವಿಜಯ ಮಾಡಿದ್ದಲ್ಲ ನಾನು. ಅಶ್ವಮೇಧ 123 ಅಶ್ವಮೇಧ ಮಾಡಿದಂತ ದಾನ ಧರ್ಮಾದಿಗಳನ್ನು ಮಾಡಿ ಸಮ್ರಾಟನಿರಿಸಿಕೊಂಡಂತ ಭರತ ಪ್ರಪಂಚದಲ್ಲಿ ಭರತನ ದಾನಕ್ಕೆ, ಭರತನ ಧರ್ಮಕ್ಕೆ, ಪ್ರಪಂಚಕ್ಕೆ ಪ್ರಪಂಚವೇ ತಲೆಬಾಗ್ತದೆ. ಅಂತಲ್ಲಿ ಹುಡುಗಾಟಿಕೆಯಿಂದ ನೀನು ಆಯುಧ ಹಿಡಿದುಕೊಂಡು ಬಂದಿಯಲ್ಲ, ಬೀಳು ಪಾದಕ್ಕೆ ಕೈ ಮುಗಿ ಹರಸ್ತೇನೆ.